ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ಬಡತನ ಬರೋದಕ್ಕೆ ಮುಖ್ಯ ಕಾರಣಗಳು. ಮೊದಲನೇದು, ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದು. ನಿಮ್ಮ ಬೂಟು ಅಥವಾ ಚಪ್ಪಲಿಗಳು ತಲೆ ಕೆಳಗಾಗಿ ಇರುವುದನ್ನು ನೋಡಿದ ನಂತರವೂ ಅವುಗಳನ್ನು ನೆರಗೊಳಿಸದೆ ಹಾಗೆ ಇಡುವುದು. ಯಾರೊಬ್ಬರ ಬಡತನ ಮತ್ತು ಅಸಹಾಯಕತೆಯನ್ನು ನೋಡಿ ನಗುವುದು. ರಾತ್ರಿ ಹೊತ್ತಿನಲ್ಲಿ ಕಸ ಗುಡಿಸುವುದು. ನಿಮ್ಮ ಪೋಷಕರಿಗೆ ಅವಮಾನಿಸುವುದು. ಯಾವಾಗಲೂ ಜಗಳವಾಡುವುದು. ಗಂಡ ಮತ್ತು ಹೆಂಡತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದು. ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸುವುದು. ಮನೆಯಲ್ಲಿ ಪೂಜಾ ಪಾಠ ಮಾಡದೇ ಇರುವುದು. ಸ್ನಾನ ಮಾಡದೆ ಮತ್ತು ಸಂಧ್ಯಾಕಾಲದಲ್ಲಿ ಊಟ ಮಾಡುವುದು. ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಡುವುದು. ಮರದ ಕೆಳಗಡೆ ಮೂತ್ರ ವಿಸರ್ಜನೆ ಮಾಡುವುದು. ಮನೆ ಸ್ವಚ್ಛಗೊಳಿಸದೆ ಮನೆಯಲ್ಲಿ ಕಸ ಹಾಗೆ ಇಡುವುದು. ಅತಿಥಿಗಳ ಆಗಮನದಿಂದ ಸಿಟ್ಟಾಗುವುದು. ಹಲ್ಲುಗಳಿಂದ ಉಗುರುಗಳನ್ನು ಕಡಿಯುವುದು. ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು. ಬಾಯಿಯಿಂದ ದೀಪವನ್ನು ಆರಿಸುವುದು. ಲಾಕ್ ಅನಗತ್ಯವಾಗಿ ಬಾಗಿಲಿನ ಮೇಲೆ ನೇತಾಡುವುದು. ಕೈಕಾಲುಗಳು ತೊಳೆಯದೆ ಊಟ ಅಥವಾ ತಿನ್ನುವುದು. ಅಡುಗೆ ಮನೆಯಲ್ಲಿ ಬಳಿ ಮೂತ್ರ ವಿಸರ್ಜನೆ ಮಾಡುವುದು. ಸೂರ್ಯೋದಯವಾಗುವವರೆಗೆ ಮಲಗುವುದು. ಮುಂಜಾನೆಯಿಂದ ಸಂಜೆಯವರೆಗೆ ತಮ್ಮ ಮಕ್ಕಳಿಗೆ ಬೈಯುವುದು. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ತುಂಬಾ ಸಹಾಯವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.